ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ SSC GD 2026 ಎಕ್ಸಾಮ್ಸ್ಗಳು ಮುಗಿದಿವೆ. ಅದ್ರ ಜೊತೆಗೆ ಕೀ ಆನ್ಸರ್ಸ್ ಗಳು ಈಗಾಗಲೇ ಬಂದಿವೆ. ಎಲ್ಲರೂ ಎಲ್ಲರೂ ಕೂಡ ನೀವು ಕೀ ಆನ್ಸರ್ಸ್ ಗಳನ್ನ ಚೆಕ್ ಮಾಡ್ಕೊಂಡಿರಬಹುದು ಅಂತ ಅನ್ಕೋತೇನೆ ನಾನು. ಕೀ ಆನ್ಸರ್ಸ್ ಗಳನ್ನ ಚೆಕ್ ಮಾಡ್ಕೊಂಡ್ಮೇಲೆ ನೆಗೆಟಿವ್ ತೆಗೆದ ಮೇಲೆ ಎಷ್ಟು ಮಾರ್ಕ್ಸ್ ಗಳು ಬರಾಕತ್ತಾವ ಅನ್ನೋದು ನಿಮ್ಗೆ ಗೊತ್ತದೆ. ಸೊ ಇದಕ್ಕಿಂತ ಹಿಂದೆ ನಾನು ಒಂದು ಶಾರ್ಟ್ ವಿಡಿಯೋವನ್ನ ಹಾಕಿದ್ದೆ. ಅದರಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿದ್ದೆ ನಾನು. ಯಾವುದು ಗೂಗಲ್ ಫಾರ್ಮ್ ಅದ ಒಂದು ಲಿಂಕ್ ಅನ್ನ ಕೊಟ್ಟಿದ್ದೆ. ಸೊ ಎಲ್ಲರೂ ಕೂಡ ಗೂಗಲ್ ಫಾರ್ಮ್ ಅನ್ನ ತುಂಬ್ರಿ. ಆಮೇಲೆ ಅದರಿಂದ ಅನಲೈಸಿಸ್ ಮಾಡ್ಲಿಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ. ಎಷ್ಟು ಫಿಸಿಕಲ್ ಕಟ್ ಆಫ್ ಆಗಬಹುದು ಈ ಸಲ 2026 ಅಂತ ಹೇಳಿ. ಆಮೇಲೆ ಬಹಳಷ್ಟು ಜನ ಪ್ರೀತಿಯನ್ನ ತೋರಿಸಿ ಬಹಳಷ್ಟು ಜನ ಏನ್ ಮಾಡ್ಯಾರಿ ಅಂತಂದ್ರ ಈ ಒಂದು ಗೂಗಲ್ ಫಾರ್ಮ್ ಅನ್ನ ತುಂಬಿ ಸಬ್ಮಿಟ್ ಮಾಡ್ಯಾರಿ. ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ನಾ ಹೇಳ್ತೀನಿ, ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ. ಓಕೆ, ಸೊ ಈಗ ಈ ಒಂದು ವಿಡಿಯೋದಲ್ಲಿ ನಾವು ಎಕ್ಸ್ಪೆಕ್ಟೆಡ್ ಫಿಸಿಕಲ್ ಕಟ್ ಆಫ್ ಏನಾಗಬಹುದು SSC GD 2026 ಅದನ್ನ ನಾವು ನೋಡೋಣ. ಅದ್ರ ಜೊತೆಗೆ ನಿಮ್ಮ ಸೆಲೆಕ್ಷನ್ ಆಗ್ಬೇಕಾಗಿತ್ತು ಅಂತಂದ್ರೆ ಸೇಫ್ ಸ್ಕೋರ್ ಏನಾಗುತ್ತೆ ಅದನ್ನು ಕೂಡ ಇದರಲ್ಲಿ ನಾವು ನೋಡೋಣ. ಸೊ ಇದೇನ್ ನಾನು ಫಿಸಿಕಲ್ ಕಟ್ ಆಫ್ ಎಕ್ಸ್ಪೆಕ್ಟೆಡ್ ಹೇಳಾಕತ್ತೇನಿ. ಇದು ಒಂದು ಎಕ್ಸ್ಪೆಕ್ಟೆಡ್ ಆಗಿರ್ತೈತಿ, ಇಷ್ಟ ಆಗ್ತೈತಿ ಅಂತ ಹೇಳಕ್ ಆಗಂಗಿಲ್ಲ, ಯಾರಿಂದಲೂ ಸಾಧ್ಯ ಇಲ್ಲ. ಬಟ್ ಏನೋ ಒಂದು ಅಂದಾಜನ್ನ ನಾವು ಮಾಡಿರ್ತೇವಿ, ಎಕ್ಸ್ಪೆಕ್ಟ್ ಮಾಡಿರ್ತೇವಿ ಇಷ್ಟ ಆಗ್ಬಹುದು ಈ ಸಲ ಯಾವುದು SSC GD 2026 ಒಂದು ಫಿಸಿಕಲ್ ಕಟ್ ಆಫ್ ಅಂತೇಳಿ. ಓಕೆ, ಇದರಲ್ಲಿ ಬಹಳಷ್ಟು ಅನಲೈಸಸ್ ಇರ್ತಕ್ಕಂಥದ್ದು ನಾನು ಮಾಡಿ ನೀವು ತುಂಬಿರುವಂತ ಗೂಗಲ್ ಫಾರ್ಮ್ ಗಳಾಗಿರ್ಬಹುದು, ಆಮೇಲೆ 2025 ಒಂದು ಕಟ್ ಆಫ್ ಆಗಿರ್ಬಹುದು, ಫಿಸಿಕಲ್ ಕಟ್ ಆಫ್, ಮೆಡಿಕಲ್ ಕಟ್ ಆಫ್, ಫೈನಲ್ ಕಟ್ ಆಫ್ ಅವೆಲ್ಲವುಗಳನ್ನ ಅನಲೈಸ್ ಮಾಡಿ, ಆಮೇಲೆ ನೀವು ತುಂಬಿರುವಂತ ಗೂಗಲ್ ಫಾರ್ಮ್ ಅನಲೈಸ್ ಮಾಡಿ ಒಂದು ಹಂತಕ್ಕೆ ಇಷ್ಟು ಕಟ್ ಆಫ್ ಈ ಸಲ ಮೇಲ್ ಮತ್ತು ಫಿಮೇಲ್ ಎಲ್ಲ ಕೆಟಗರಿ ವೈಸ್ ಎಷ್ಟು ಆಗಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಕತ್ತೇವಿ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ರಿ, ನಿಮ್ಗ ಒಂದು ಐಡಿಯಾ ಬರುತ್ತೆ ರನ್ನಿಂಗ್ ಮಾಡ್ಬೇಕಾ ಅಥವಾ ಮಾಡಬಾರ್ದ ಅಂತ ಹೇಳಿ. ಸೊ ನಾ ಹೇಳುವಂತ ಏನ್ ಎಕ್ಸ್ಪೆಕ್ಟೆಡ್ ಏನ್ ಕಟ್ ಆಫ್ ಹೇಳಾಕತ್ತೇನಿ ಅದಕ್ಕಿಂತ ಬಹಳ ಕಡಿಮೆ ನಿಮ್ದು ಬರಾಕತ್ತಿತ್ತು ಅಂತಂದ್ರ ನೀವು ನೆಕ್ಸ್ಟ್ ತಯಾರಿಯನ್ನ ಮಾಡ್ಕೊಳ್ರಿ. ನಿಮ್ಮ SSC GD ಆಗಿರ್ಬಹುದು, ಆಮೇಲೆ ಅದ್ರ ಜೊತೆಗೆ ಈಗ ಸದ್ಯದ್ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಪೊಲೀಸ್ ಕೂಡ ಬಂದಿದೆ, PC ಕೂಡ. ಸೊ ಅದನ್ನು ಕೂಡ ತಯಾರಿ ಮಾಡ್ಕೋಬಹುದು. ಆಮೇಲೆ SSC GD ಗೆ ನಮ್ಮಲ್ಲಿ ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಐತಿ, ಕನ್ನಡ ಭಾಷೆಯಲ್ಲಿ ನೀವು ತಗೋಬಹುದು. ಇದರಲ್ಲಿ GK, ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್ ಎಲ್ಲಾ ಸಬ್ಜೆಕ್ಟ್ ರೆಕಾರ್ಡೆಡ್ ಕ್ಲಾಸಸ್ ಓನ್ಲಿ 999 rupees ಅಲ್ಲಿ ಸಿಗಾಕತೈತಿ. ಎಲ್ಲ ರೆಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್, ಮಾಕ್ ಟೆಸ್ಟ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಎಲ್ಲಾನು ಸಿಗ್ತೈತಿ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಕ್ಲಾಸಸ್ ಗಳನ್ನ ಪರ್ಚೇಸ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಮುಂದಿನ ತಯಾರಿ 2026 ಈಗೇನ್ ಕಾಲ್ಫಾರ್ಮ್ ಆಗುತ್ತೆ ಅದರದ ನೀವು ತಯಾರಿ ಮಾಡಾವ್ರಿದ್ರಿ ಅಂತಂದ್ರ ಸೊ ಅದು ಆಕ್ಚುಲಿ ಅಕ್ಟೋಬರ್ ನವೆಂಬರ್ ವರೆಗೆ ನಿಮ್ ಕಾಲ್ಫಾರ್ಮ್ ನೋಡ್ಲಿಕ್ಕೆ ಸಿಗುತ್ತೆ. ಮತ್ತೆ ಸೊ ಈ ಒಂದು ಪ್ಯಾಕೇಜ್ ದೊಂದಿಗೆ ನೀವು ನಿಮ್ಮ ತಯಾರಿಯನ್ನ ಒಳ್ಳೆ ರೀತಿಯಿಂದ ನಡೆಸಬಹುದು. ಈ ನಂಬರ್ಗೆ ನೀವು ಒಂದು ಮೆಸೇಜ್ ಅನ್ನ ಮಾಡಬಹುದು, SSC GD 2026 ಅಂತೇಳಿ. ಮೆಸೇಜ್ ಮಾಡಿದ್ಮೇಲೆ ನಾವು ಒಂದು ನಿಮ್ಗೆ ಸ್ಕ್ಯಾನರ್ ಅನ್ನ ಕಳಿಸ್ತೇವೆ. ಸ್ಕ್ಯಾನರ್ ಅನ್ನ ಬಳಸ್ಕೊಂಡು ಫೀಸ್ ಪೇಡ್ ಮಾಡಿ ಒಂದು ಸ್ಕ್ರೀನ್ ಶಾಟ್ ಕಳಿಸಿದ್ಮೇಲೆ ನಿಮ್ ಕ್ಲಾಸಸ್ ಅಲ್ಲಿ ಆಡ್ ಮಾಡ್ಕೋತೇವೆ. ಓನ್ಲಿ 999 rupees ಅಲ್ಲಿ ನಿಮ್ಮ ಪ್ರಿಪರೇಷನ್ ಅನ್ನ ನೀವು ಮಾಡಬಹುದು. ಅದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಬಂದಿರುವಂತಹ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಐತಿ. ಓನ್ಲಿ 1000 rupees ಅಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ನಿಮಗೆ ಸಿಗಾಕತೈತಿ. ಲಿಮಿಟೆಡ್ ಟೈಮ್ ಆಫರ್ ಇದೆ ಇದು. ಸೊ ಆಮೇಲೆ ಮತ್ತೆ ಫೀಸ್ ಇರುವಂತದ್ದು ಹೆಚ್ಚಾಗುವಂತ ಸಾಧ್ಯತೆಗಳಿದಾವೆ. ಸೊ 2000 ಇದ್ದದ್ದು 1000 rupees ಅಲ್ಲಿ ನಿಮಗೆ ಕಂಪ್ಲೀಟ್ ಪ್ಯಾಕೇಜ್ ಕೊಡಾಕತ್ತೇವಿ. ಇದರಲ್ಲಿಯೂ ಕೂಡ ಎಲ್ಲ ಹೊಸದಾಗಿರುವಂತಹ ರೆಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್, ಮಾಕ್ ಟೆಸ್ಟ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಎಲ್ಲಾನು ಕೂಡ ನಿಮ್ಗೆ ಈ ಪ್ಯಾಕೇಜ್ ಅಲ್ಲಿ ಸಿಗಾಕತೈತಿ, ಪೊಲೀಸ್ ಕಾನ್ಸ್ಟೇಬಲ್ ಒಂದು ಪ್ಯಾಕೇಜ್ ದಲ್ಲಿ. ಈ ಎಕ್ಸಾಮ್ ನಿಮ್ದು 2 ಆಗಸ್ಟ್ 2026 ಎಕ್ಸಾಮ್ ಐತಿ. ಸೊ ಅಲ್ಲಿವರೆಗೆ ನೀವು ಈ ಒಂದು ಸಿಲೆಬಸ್ ಅನ್ನ ಮುಗಿಸಬಹುದು. ನಮ್ಮ ಈ ಕ್ಲಾಸಸ್ ದಿಂದ ನೀವು ಓನ್ಲಿ 45 days ಒಳಗಡೆ ಡೈಲಿ 5 hours ದಿನನಿತ್ಯ 5 ಗಂಟೆವರೆಗೆ ನೀವು ವಿಡಿಯೋಸ್ ಗಳನ್ನ ನೋಡಿ 45 ದಿನಗಳ ಒಳಗಡೆನೆ ಏನ್ ಮಾಡಬಹುದು, ನೀವು ಕ್ಲಾಸಸ್ ಗಳನ್ನ ಕಂಪ್ಲೀಟ್ ಮಾಡಬಹುದು. ಇನ್ನು ನಿಮ್ಮ ಹತ್ರ 50 ರಿಂದ 60 ದಿವಸಗಳು ಅಪ್ರಾಕ್ಸಿಮೇಟ್ಲಿ ಸಿಗ್ತವೆ. ಆಮೇಲೆ ನೀವು ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಪ್ರಿಪರೇಷನ್ ಮಾಡಬಹುದು ಈ ಒಂದು PC ಎಕ್ಸಾಮ್ಗೆ. ಸೊ ಈ ಪ್ಯಾಕೇಜ್ ಅನ್ನ ತಗೋಬೇಕಾಗಿತ್ತು ಅಂತಂದ್ರ PC 2026 ಅಂತ ಹೇಳಿ ಒಂದು ವಾಟ್ಸ್ಆಪ್ ಮೆಸೇಜ್ ಮಾಡ್ರಿ. ನಮ್ಮ ವಾಟ್ಸ್ಆಪ್ ನಂಬರ್ 8861927838 ನಂಬರ್ ಇದೆ. ಈ ನಂಬರ್ಗೆ ಮೆಸೇಜ್ ಮಾಡ್ರಿ. PC 2026 ಈ ಪ್ಯಾಕೇಜ್ ಬೇಕಾಗಿತ್ತು ಅಂತಂದ್ರ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವೆ. ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಸ್ಕ್ಯಾನರ್ ಬಳಸ್ಕೊಂಡು ಫೀಸ್ ಪೇಡ್ ಮಾಡಿ ಒಂದು ಸ್ಕ್ರೀನ್ ಶಾಟ್ ಅನ್ನ ನಮ್ಗ ಇದ ನಂಬರ್ಗೆ ಕಳಿಸಿದ ಮೇಲೆ ನಾವು ನಿಮ್ಗ ಕ್ಲಾಸಸ್ ಗ್ರೂಪ್ ದಲ್ಲಿ ಆಡ್ ಮಾಡ್ಕೊತೀವಿ. ಎಲ್ಲಾ ಕ್ಲಾಸಸ್ ರೆಕಾರ್ಡೆಡ್ ಇರ್ತಾವ, ಎಲ್ಲ ಟೆಲಿಗ್ರಾಮ್ ದಲ್ಲಿ ಇರ್ತೈತಿ. ಈಗ ಟೆಲಿಗ್ರಾಮ್
ಕೆಲವೊಂದಿಷ್ಟು 21ನೇ ತಾರೀಕುವರೆಗೆ ಟೆಲಿಗ್ರಾಮ್ ಆಫ್ ಐತಿ. ಒಂದೊಂದ್ 3-4 ದಿವಸ ಸ್ವಲ್ಪ ವೇಟ್ ಮಾಡ್ರಿ, ವಿಡಿಯೋಸ್ಗಳು ಕೂಡ ಓಪನ್ ಆಗಂಗಿಲ್ಲ. ಆಮೇಲೆ 21ನೇ ತಾರೀಕದಿಂದ 21-22ನೇ ತಾರೀಕದಿಂದ ಮತ್ತೆ ಓಪನ್ ಆಗುತ್ತೆ. ಅವಾಗ ಮತ್ತೆ ನೀವು ಕ್ಲಾಸಸ್ ನೋಡ್ಬೋದು. ಈಗ 4 ದಿವಸ ಸ್ವಲ್ಪ ವೇಟ್ ಮಾಡ್ರಿ, ಆಮೇಲೆ ಕ್ಲಾಸಸ್ಗಳು ನಿಮ್ಗ ಎಲ್ಲಾ ಇರ್ತಾವ. ಆಲ್ರೆಡಿ ಇದಾವ ಅದ್ರಲ್ಲಿ, ಆದ್ರೆ ಬಟ್ ಏನು ಟೆಲಿಗ್ರಾಮ್ನ ಬಂದ್ ಐತಿ, ಏನು ಮಾಡಕ್ ಆಗಂಗಿಲ್ಲ. ಓಕೆ, ಸೊ ಈಗ ಇಲ್ಲಿ ಎಕ್ಸ್ಪೆಕ್ಟೆಡ್ ಆಗಿರುವಂತಹ ಒಂದು ಕಟ್ ಆಫ್ ಏನೆಲ್ಲ ಆಗ್ಬಹುದು ಅನ್ನೋದನ್ನ ಡೀಪ್ ಆಗಿರುವಂತಹ ಒಂದು ಚರ್ಚೆ ಮಾಡಕ್ ಹೋಗತೀನಿ SSC GD. ಸೊ ಡಿಟೇಲ್ ಆಗಿ ನೋಡ್ಕೊಂಡ್ ಬಿಡ್ರಿ. ಸೊ ಇಲ್ಲಿ 2025 ನಾನು ಮೇಲ್ ಕ್ಯಾಂಡಿಡೇಟ್ಸ್ ಬಗ್ಗೆ ಒಂದ್ ಸ್ವಲ್ಪ ನೋಡ್ತಾ ಹೋಗೋಣ. ಹೋದ್ ಸಲ ಮತ್ತು ಈ ಸಲ ಎಷ್ಟಿತ್ತು ವೇಕೆನ್ಸಿಗಳು ನೋಡ್ಕೊಂತ ಹೋಗ್ರಿ. ಹೋದ ಸಲ ಮೇಲ್ ಕ್ಯಾಂಡಿಡೇಟ್ಸ್ ಮಾತಾಡಕತ್ತೀನಿ. ಮೇಲ್ ಕ್ಯಾಂಡಿಡೇಟ್ಸ್ ಪುರುಷರದ್ದು ಮೊದಲು, ಆಮೇಲೆ ಮಹಿಳೆಯರದ್ದು ಮಾಡೋಣ. 1169 ಇತ್ತು. ವೇಕೆನ್ಸಿಗಳು ಎಷ್ಟಿದ್ದು ಹೋದ ಸಲ? 1169, 1169 ಇತ್ತು. ಈ ಸಲ ವೇಕೆನ್ಸಿಗಳು 595 ಇದಾವ್. ಈ ಸಲ 595 ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಏನು ಅಂತಂದ್ರ ಅರ್ಧ ಕಡಿಮೆ ಆಗ್ಯಾವ. ಆಮೇಲೆ UR ಕ್ಯಾಟಗರಿಗೆ ಎಷ್ಟಿತ್ತು ಹೋದ ಸಲ? 466, EWS 117, OBC 316, SC 188, ST 82 ಇದು ಇತ್ತು. ಇಷ್ಟು ಪೋಸ್ಟ್ ಗಳಿದ್ದು. ಈ ಸಲ UR ಗೆ 242, ಆಮೇಲೆ EWS 61, OBC 163, SC 96, ST 33. ಅಂದ್ರೆ ಅರ್ಧ ಎಲ್ಲಾ ಕ್ಯಾಟಗರಿ ಒಳಗೂ ಕೂಡ ಅರ್ಧ ಕಡಿಮೆ ಆಗ್ಯಾವ. ಓಕೆನಾ? ಈಗ ಇಲ್ಲಿ ಫಿಸಿಕಲ್, ಮೆಡಿಕಲ್ ಫೈನಲ್ ಕಟ್ ಆಫ್ ಏನಿತ್ತು ಹೋದ ಸಲ 2025 ಅನ್ನೋದನ್ನ ನೋಡೋದಾದ್ರೆ, UR ಕ್ಯಾಟಗರಿದು ನೋಡ್ರಿ 74.64 ನಿಂತಿತ್ತು. ಇದು ಫೈನಲ್ ಗೆ ಬಂದ ಮೇಲೆ ಬಹಳಷ್ಟು ಜಂಪ್ ಆಗಿ 86.11 ಆಯ್ತು. 86.11 ಆಯ್ತು. ಓಕೆ, ಆಮೇಲೆ ಇಲ್ಲಿ EWS 65 ಇತ್ತು, 80 ಆಯ್ತು. OBC 69 ಇತ್ತು, 83 ಆಯ್ತು. SC 65 ಇತ್ತು, 77 ಆಯ್ತು. ST 72 ಇತ್ತು, ಇದು 90 ಆಯ್ತು. ಇಷ್ಟು ಏನು ಅಂತಂದ್ರ ಫಿಸಿಕಲ್ ಇಷ್ಟು, ಫೈನಲ್ ಅಷ್ಟ ಆಯ್ತು. ಈಗ ಇಲ್ಲಿ ಈ ಒಂದು ಫಿಸಿಕಲ್ ನಮ್ಮ 2026 ಫಿಸಿಕಲ್ ಕಟ್ ಆಫ್ ಏನಾಗಬಹುದು ಅನ್ನೋದು ಒಂದು ಎಕ್ಸ್ಪೆಕ್ಟ್ ಮಾಡೀನಿ ನಾನು. ಸೊ ನೋಡ್ರಿ, GM ಇರುವಂತದ್ದು ಈ ಸಲ ಎಕ್ಸ್ಪೆಕ್ಟೆಡ್ ಎಷ್ಟ್ ಆಗ್ಬಹುದು ಅಂತಂದ್ರ 80 ಆಗ್ಬಹುದು. ಆಸುಪಾಸ 1 ಮಾರ್ಕ್ಸ್ ಹೆಚ್ಚ, 1 ಮಾರ್ಕ್ಸ್ ಕಡಿಮೆ ಆಗ್ಬಹುದು, ಬಟ್ 80ರವರೆಗೆ ಅಂತೂ ಆಗತ್ತೆ. EWS 72 ಆಗ್ತದೆ. EWS ಎಷ್ಟಾಗ್ಬಹುದು? 72. ಸೊ ಇದಕ್ಕಿಂತ 2 ಮಾರ್ಕ್ಸ್ ಹೆಚ್ಚ, 2 ಮಾರ್ಕ್ಸ್ ಕಡಿಮೆ ಇತ್ತು ಅಂತಂದ್ರೆ ಫಿಸಿಕಲ್ ಮಾಡ್ರಿ. ಇಷ್ಟಂತೂ ಬರೋದ್ ನನಗಂತ ಅನ್ಸಾಕತೈತಿ. ಆಮೇಲೆ OBC 75. OBC ಎಷ್ಟ್ ಆಗ್ತೈತಿ? 75ರವರೆಗೆ ಆಗಬಹುದು. SC 71ರವರೆಗೆ, ಆಮೇಲೆ ST ಕ್ಯಾಟಗರಿ 81ರವರೆಗೆ ಈ ಸಲ ಕಟ್ ಆಫ್ ನಿಲ್ಬಹುದು. ಇದು ಏನು ಅಂತಂದ್ರೆ ಎಕ್ಸ್ಪೆಕ್ಟೆಡ್ ಆಗಿರುವಂತದ್ದು. ಇಲ್ಲಿ ನಾನು ನಿಮ್ಗೆ ಹೇಳಿನಿ. ಮೇಲ್ ಕ್ಯಾಂಡಿಡೇಟ್ಸ್ ಜನರಲ್ 80ರವರೆಗೆ ಹೋಗುವ ಸಾಧ್ಯತೆ ಐತಿ. EWS 72, OBC 75, SC 71, ST 81. ಈಗ ಈ ಎಕ್ಸ್ಪೆಕ್ಟೆಡ್ ಫಿಸಿಕಲ್ ಕಟ್ ಆಫ್ ಅನ್ನ ನೀವು ನೋಡಿದ ಮೇಲೆ ನನಗೆ ಒಂದು ಮೆಸೇಜ್ ಮಾಡ್ತೀರಿ. ಏನ್ ಮೆಸೇಜ್ ಮಾಡ್ತೀರಿ ಅಂತಂದ್ರ, ಈ ಸಲ ಕ್ವಶನ್ ಪ್ಯಾಟರ್ನ್ ಚೇಂಜ್ ಆಗೈತಿ. ಹೌದಾ? ಕ್ವಶನ್ ಪ್ಯಾಟರ್ನ್ ಹಿಂದಿ ಒಳಗ್ ಚೇಂಜ್ ಆಗೈತಿ, ಇಂಗ್ಲಿಷ್ ಒಳಗ, ಆಮೇಲೆ ರೀಸನಿಂಗ್ ಒಳಗ್ ಚೇಂಜ್ ಆಗೈತಿ. ಹೌದಾ? ಈಗಾಗ್ಲೇ ನಿಮ್ಗ ಅದ ತಲ್ಯಾಗ ತುಂಬಿಕೊಂಡೇರಿ. ಇಷ್ಟು ನೀವು ಏನಾಗೈತಿ ಅಂತಂದ್ರ ಒಂದ್ 5ರಿಂದ 10 ಮಾರ್ಕ್ಸ್ ಹೋದ್ ಸಲಕ್ಕಿಂತ ಕಡಿಮೆ ಆಗ್ತಾವ ಅಂತೇಳಿ. ಆಮೇಲೆ ನೀವೇನ್ ಹೇಳಾಕತ್ತೀರಿ ಸರ್, ಇಷ್ಟಂತೂ ನಿಲ್ಲಂಗಿಲ್ಲ, ಸುಮ್ನ ಏನ್ ಬೇಕಾದ್ ಹೇಳ್ತಿರಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ತೀರಿ, ಅದ್ ಮಾಡ್ತೀರಿ, ಇದ್ ಮಾಡ್ತೀರಿ. ಆಮೇಲೆ ಬರ್ತೈತಿ ಫೈನಲ್ ಫಿಸಿಕಲ್ದು ಕಟ್ ಆಫ್ ಬರ್ತೈತಿ. ಅವಾಗ ನೀವು ಹೇಳ್ತೀರಿ ಏನಪ್ಪಾ ಅಂತಂದ್ರ, ಏನು ಹೇಳಿದ್ರಪ್ಪ ಕರೆಕ್ಟ್ ಆಗೈತಿ ಅಂತೇಳಿ. ನೋಡ್ರಿ, ಇದು ಆಕ್ಚುಲಿ ಯಾರಿಗೂ ಹೇಳಕ್ ಆಗಂಗಿಲ್ಲ. ಅಷ್ಟ ಆಗ್ತೈತಿ, ಇಷ್ಟ ಆಗ್ತೈತಿ, 5 ಮಾರ್ಕ್ಸ್ ಕಡಿಮೆ ಆಗ್ತಾವ ಹೋದ್ ಸಲಗಿಂತ ಈ ಸಲ ಹೆಚ್ಚ ಆಗ್ತೈತಿ, ಅದಾಗ್ತೈತಿ ಅಂತ ಏನು ಹೇಳಕ್ ಆಗಂಗಿಲ್ಲ. ಸೊ ಅದ್ರ ಸಲುವಾಗಿ ಏನು ಅಂತಂದ್ರ, ನೀವು ಇಲ್ಲಿ ಏನ್ ಎಕ್ಸ್ಪೆಕ್ಟೆಡ್ ನಾ ಮಾಡೇನಿ, ಏನಾದ್ರೂ ಒಂದು ಲೆಕ್ಕಾಚಾರ ಮಾಡಿರ್ತೇನಿ. ಸೊ ಹಾಗಾಗಿ ಇಷ್ಟು, ಇದಕ್ಕಿಂತ 2 ಮಾರ್ಕ್ಸ್ ಕಡಿಮೆ ಇರಬಹುದು, 2 ಮಾರ್ಕ್ಸ್ ಹೆಚ್ಚಿರಬಹುದು, ಕಟ್ ಆಫ್ ನಿಲ್ಬಹುದು. ಬಟ್ ಇಷ್ಟು ಈ ರೇಂಜ್ ಒಳಗೆ ಇದರ ಆಸುಪಾಸು ನೀವು ಇದ್ರ ಅಂದ್ರೆ 1 ಮಾರ್ಕ್ಸ್ ಹೆಚ್ಚು, 1 ಮಾರ್ಕ್ಸ್ ಕಡಿಮೆ, ಹೆಚ್ಚು ಕಡಿಮೆ ನೀವು ಇದ್ರ ಅಂತಂದ್ರ ಈ ಸಲ ಫಿಸಿಕಲ್ ಅನ್ನ ತಯಾರಿ ಮಾಡ್ಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಇದು ಮೇಲ್ ಕ್ಯಾಂಡಿಡೇಟ್ಸ್. ಓಕೆ, ಇಷ್ಟಂತೂ ನಿಲ್ತೈತಿ ಅನ್ನೋದು ನನಗ ಭರವಸೆ ಐತಿ. ಇಷ್ಟಂತೂ ನಿಲ್ತೈತಿ. ಓಕೆನಾ? ರೈಟ್. ಸೊ ಇದಾದ್ಮೇಲೆ ಇದನ್ನ ಸ್ಕ್ರೀನ್ ಶಾಟ್ ಬೇಕಾದ್ರೆ ಒಂದ್ಸಲ ಸ್ಕ್ರೀನ್ ಶಾಟ್ ನೀವು ತಕ್ಕೋಬಹುದು. ನೆಕ್ಸ್ಟ್ ನಾವು ಈಗ ಫಿಮೇಲ್ ಕ್ಯಾಂಡಿಡೇಟ್ಸ್ ನೋಡೋಣ. ಫಿಮೇಲ್ 2025ರಲ್ಲಿ ನೋಡ್ರಿ 130 ಸೀಟ್ಸ್ ಗಳಿದ್ದು
ಹೌದಾ. ಟೋಟಲ್ ಆಗಿ ಈ ಸಲ ಓನ್ಲಿ 50 ಸೀಟ್ಸ್ ಗಳಿದಾವೆ. UR ದಲ್ಲಿ 53 ಇತ್ತು, ಈ ಸಲ 22 ಇದಾವು. EWS 12 ಇದ್ದು ಈ ಸಲ 4 ಇದಾವು. OBC 36 ಇದ್ದು ಈ ಸಲ 14 ಇದಾವು. SC 20 ಇತ್ತು ಈ ಸಲ 8 ಇದಾವ. ST 9 ಇದ್ದು ಈ ಸಲ 2 ಸೀಟ್ಸ್ ಗಳು ಮಾತ್ರ ಇದಾವೆ. ಫಿಸಿಕಲ್ ಎಷ್ಟ್ ನಿಂತಿತ್ತು? 76 ಇತ್ತು, ಫೈನಲ್ ಗೆ 84 ಹೋತು. ಆಮೇಲೆ EWS 72 ಇದ್ದದ್ದು 82 ಆಯ್ತು. OBC 74 ಇದ್ದದ್ದು 80 ಆಯ್ತು. SC 71 ಇದ್ದದ್ದು 72 ಆಯ್ತು. ST 74 ಇದ್ದದ್ದು 87ರವರೆಗೆ ಫಿಸಿಕಲ್ ಇದು ಯಾವ್ದು ಫೈನಲ್ ಕಟ್ ಆಫ್ ವರೆಗೆ ಹೋಗಿದೆ. ಈ ಸಲ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಏನಾಗ್ಬಹುದು? ಜನರಲ್ ದವರಿಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟ್ ಆಗ್ಬಹುದು ಅಂತಂದ್ರೆ 80ರವರೆಗೆ ಆಗ್ಬಹುದು. ಇದು ಫಿಸಿಕಲ್ ಹೇಳಕತ್ತೇನೆ ನಾ, ಫೈನಲ್ ಅಲ್ಲ. ಫಿಸಿಕಲ್ ಇನ್ನ ದೂರ ಐತಿ. ಇದು ಫೈನಲ್ ಫಿಸಿಕಲ್ ಫೈನಲ್ ಇನ್ನ ದೂರ ಐತಿ. ಆಮೇಲೆ EWS ಎಷ್ಟು? 77ರವರೆಗೆ ನಿಲ್ಬಹುದು. ಆಮೇಲೆ OBC 76ರವರೆಗೆ ನಿಲ್ಬಹುದು. ಆಮೇಲೆ SC 72ರವರೆಗೆ ನಿಲ್ಬಹುದು. ಆಮೇಲೆ ST 81ರವರೆಗೆ ಫಿಸಿಕಲ್ ಕಟ್ ಆಫ್ ನಿಲ್ಬಹುದು. ಸೊ ಇದು ಏನು ಅಂತಂದ್ರ ಒಂದು ಎಕ್ಸ್ಪೆಕ್ಟ್ ನಾನು ಮಾಡಿರುವಂತಹ ಫಿಸಿಕಲ್ ಫಿಮೇಲ್ ದ ಕಟ್ ಆಫ್. ಓಕೆನಾ. ಈಗ ಇದ ವಿಡಿಯೋಸ್ ಅನ್ನ ನೋಡ್ಕೊಂಡು ಬಹಳಷ್ಟು ಜನ ಏನು ಅಂತಂದ್ರ ನಿರಾಸೆ ಆಗಿರ್ತೈತಿ. ನಂದು 70 ಆಗೇತ್ರಿ, ನೀವು ಇಷ್ಟಿಷ್ಟು ಹೇಳಾಕತ್ತೀರಿ, ಏನ್ ಮಾಡ್ಲಿ ಅಂತೇಳಿ. ಬಟ್ ಏನು ಅಂತಂದ್ರ ನಾ ಹೇಳೇನಿ ಅಂತಂದ್ರ ಮತ್ತ ರನ್ನಿಂಗ್ ಮಾಡೋದು ಬಿಡ್ಬ್ಯಾಡ್ರಿ. ಈ ಒಂದು ಫಿಸಿಕಲ್ ರಿಸಲ್ಟ್ ಬರುವವರೆಗೆ ನಿಮ್ಗ್ ಹೋಪ್ ಇತ್ತು ಅಂತಂದ್ರ, ಇನ್ನು ಹೋದ್ಸಲ ಏನ್ ಕಟ್ ಆಫ್ ಐತಲ್ಲ ಇದು 76, 72, 74, 71, 74 ಇದು ಫಿಸಿಕಲ್ ಕಟ್ ಆಫ್ ಹೋದ್ಸಲ. ಈ ರೇಂಜ್ ದೊಳಗೆ ಇದ್ದವ್ರು ಕೂಡ ಫಿಸಿಕಲ್ ಮಾಡ್ರಿ. ಬಟ್ ನನಗಂತೂ ಅನಿಸ್ತೈತಿ ಅಷ್ಟ ಆಗ್ತೈತಿ. ಈಗ ನಾ ಇಷ್ಟ ಹೇಳೇನ್ ನಿಮಗ, ಇಷ್ಟು ಇದ್ದವ್ರು ಇದಕ್ಕಿಂತ 1, 2 ಹೆಚ್ಚು ಕಡಿಮೆ ಇದ್ದವ್ರು ಮಾಡ್ರಿ, ಉದಾರ್ ಮಾಡ್ಬೇಡ್ರಿ ಹಂಗೇನ್ ಹೇಳಾಕತ್ತಿಲ್ಲ ನಾನು. ಬಟ್ ಇಲ್ಲಿ ಇರ್ತಕ್ಕಂತವ್ರು, ಇದರ ಹಿಂದ ಮುಂದೆ ಇರ್ತಕ್ಕಂತವ್ರು ಎಲ್ಲರೂ ಕೂಡ ಫಿಸಿಕಲ್ ಮಾಡ್ರಿ, ಇವ್ದು ಆಗ್ತೈತಿ. ಬಟ್ ಈಗ ನಂದು 70 ಆಗಿತ್ತು, ಹೌದಾ, ನಂದು 70 ಆಗಿತ್ತು, ನೀವು 80 ಹೇಳಿರಿ. ಬಟ್ ನಂದು ಕೂಡ ಬಂದೈತಿ. ಈಗ ನಾ ಫಿಸಿಕಲ್ ಮಾಡಿಲ್ಲ, ಸರ್ ಹಂಗ್ ಹೇಳಿದ್ರು ಹಿಂಗ್ ಹೇಳಿದ್ರು ಅಂತ ಅನ್ನಕ್ ಹೋಗ್ಬೇಡ್ರಿ. ಸೊ ಫಿಸಿಕಲ್ಗೆ ಯಾರಿಗೂ ಹೇಳಕ್ ಆಗಂಗಿಲ್ಲ ಇಷ್ಟ ಅಷ್ಟ ಅಂತೇಳಿ. ಬಟ್ ಇದು ಒಂದು ಎಕ್ಸ್ಪೆಕ್ಟೆಡ್ ಆಗಿರೋದ್ರಿಂದ ಇಷ್ಟು ಅಂತೂ ಇದ್ರ ಹಿಂದೆ ಮುಂದೆ ಆಗ್ತೈತಿ. ಬಟ್ ನೀವು ಫಿಸಿಕಲ್ ನಿಮ್ಗೆ ಹೋಪ್ ಇತ್ತು ಅಂತಂದ್ರ, ಈ ರೇಂಜ್ ಒಳಗೆ ಇದ್ರ ಅಂತಂದ್ರ ನೀವು ಫಿಸಿಕಲ್ ಅನ್ನ ನೀವು ಕೂಡ ಮಾಡಿ ಇಟ್ಕೊಳ್ರಿ. ಫಿಸಿಕಲ್ ಮಾಡ್ರಿ, ಬಂದ್ರ ಬರ್ಲಿ, ಬಿಟ್ರ ಬಿಡ್ರಿ. ಫಿಸಿಕಲ್ ರನ್ನಿಂಗ್ ಮಾಡೋದ್ರಿಂದ ನಿಮ್ದೇನ್ ಲಾಸ್ ಆಗೋದೈತಿ, ಹೆಲ್ತ್ ಸುಧಾರಣೆ ಆಗತ್ತೆ ನಿಮ್ದೆ. ಸೊ ಹಾಗಾಗಿ ಎಕ್ಸ್ಪೆಕ್ಟ್ ಮಾಡಿರುವಂತಹ ಏನ್ ಕಟ್ ಆಫ್ ಐತಿ, ಸೊ ಇದು ನಾನು ಮಾಡಿರುವಂತದ್ದು. ಆಮೇಲೆ ನಿಮ್ಮ ಒಂದು ಅನಿಸಿಕೆ ಏನ್ ಅನ್ನೋದನ್ನ ಕಮೆಂಟ್ ಮಾಡ್ರಿ ಎಲ್ಲರೂ ಕೂಡ. ನೋಡೋಣ ನೀವು ಏನ್ ಗೆಸ್ ಮಾಡಿರೋ ಏನ್ ಮಾಡಿರಿ ಅಂತೇಳಿ. ನೀವು ಗೆಸ್ ಮಾಡಿರ್ತೀರಿ 65, 70 ಅಲ್ಲಿ ಅಷ್ಟ್ರೊಳಗನೆ ಇರ್ತೈತಿ. ಬಟ್ ಎಲ್ಲ ಹಕೀಕತ್ ನಿಜವಾಗ್ಲೂ ಇರುವಂತದ್ದು ಬ್ಯಾರೇನೆ ಇರ್ತೈತಿ. ಅದ ನಾವು ನೋಡಿರ್ತೇವೆ. ನಮ್ ಫ್ರೆಂಡ್ಸ್ ನಂದು 70 ಮಾಡ್ಯಾನ, ಅವ್ನ್ಕಿಂತ ಹೆಚ್ಚು ನನ್ನೂನ ಇದಾವು, ನಂದು ಬರತೈತಿ. ಹಂಗ ಇರಂಗಿಲ್ಲ. ನಿಮ್ ಫ್ರೆಂಡ್ಸ್ ಜೊತೆಗೆ ನೀವು ಮಾಡಕ್ ಹೋಗ್ಬೇಡ್ರಿ. ಬೆಳಕಿಗೆ ಬಾರದೆ ಹಾಗೆ ಬಹಳಷ್ಟು ಜನ ಅಭ್ಯಾಸ ಮಾಡಿರ್ತಾರ, ಅಂತವ್ರದ್ದು ಸೆಲೆಕ್ಷನ್ ಆಗ್ತೈತಿ, ಹೌದಾ. ಸೊ ಹಾಗಾಗಿ ಇಲ್ಲಿ ಹೇಳಿರುವಂತಹ ಕಟ್ ಆಫ್ ಇಷ್ಟ ಆಗಬಹುದು. ಸೊ ನಿಮ್ಮ ಎಷ್ಟು ಮಾರ್ಕ್ಸ್ ಗಳು ಬರಾಕತ್ತಾವ ಅನ್ನೋದನ್ನ ಕಮೆಂಟ್ ಮಾಡ್ರಿ. ಯಾವ ಕೆಟಗರಿದಿಂದ ಇದ್ರೆ ಕಮೆಂಟ್ ಮಾಡ್ರಿ. ಆಮೇಲೆ ಫಿಸಿಕಲ್ ತಯಾರಿ ಮಾಡ್ಕೊಡ್ರಿ. ಯಾರ್ದ ಆಗತೈತಿ ಅಂತ ಹೇಳಿ ನಾನು ಹಿಂದ ಮುಂದೆ ಹೇಳಿನಿಲ್ಲ ಈಗ. ಸೊ ಅವರು ಮಾಡ್ರಿ. ಯಾರ್ದ ಆಗಂಗಿಲ್ಲ ಅಂತ ಹೇಳಿ ನಿಮ್ಗೆ ಅನ್ಸಿರ್ತೈತ್ಲಾ, ಅವರು ಕೂಡ ಫಿಸಿಕಲ್ ಮಾಡ್ರಿ. ಹೇಳಕ್ ಬರಂಗಿಲ್ಲ ಏನ್ ಆಗ್ತೈತಿ ಏನಿಲ್ಲ ಅಂತೇಳಿ. ಓಕೆ. ಸೊ ನಮ್ಮಲ್ಲಿ ಕ್ಲಾಸಸ್ಗಳು ಅವೈಲೇಬಲ್ ಇದಾವು. ಬೇಗನೆ ನೀವು 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಸಿವಿಲ್ PC ಗೋಸ್ಕರ, ಆಮೇಲೆ SSC GD, ಗ್ರೂಪ್ D, SSC MTS ಎಲ್ಲಾ ಕ್ಲಾಸಸ್ಗಳು ಅವೈಲೇಬಲ್ ಇದಾವೆ. ಕಾಂಟ್ಯಾಕ್ಟ್ ಮಾಡ್ರಿ. ಬೇಗನೆ ಕ್ಲಾಸಸ್ ತಗೊಂಡು ನಿಮ್ಮ ಪ್ರಿಪರೇಷನ್ ಒಳ್ಳೆ ರೀತಿಯಿಂದ ಮಾಡ್ರಿ. ಮತ್ತೆ ಹೊಸದಾಗಿರುವಂತ ವಿಡಿಯೋದೊಂದಿಗೆ ಬರ್ತೇನೆ. ಧನ್ಯವಾದಗಳು. ಜೈ ಹಿಂದ್.